ಕೇಳಿಸ್ಕೊಳ್ಳಿ. ಬಿಜೆಪಿ ಶಾಸಕರು ಇರೋ ಕಡೆನೂ ಇದ್ದಾರೆ, ಕಾಂಗ್ರೆಸ್ ಶಾಸಕರು ಇರೋ ಕಡೆನೂ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಕರ್ನಾಟಕದಲ್ಲಿ ಏನ್ ಮಾಡ್ತಾ ಇದ್ರು ಹೇಳಿ. 4 ವರ್ಷ ಕರ್ನಾಟಕದಲ್ಲಿ ಏನ್ ಮಾಡಿದ್ರಿ ಹೇಳಿ ಸರ್. ಬರ್ತೀನಿ ಅಲ್ಲಿ ಕೇಳಿ. 11 ವರ್ಷ ಏನ್ ಮಾಡ್ತಾ ಇದ್ರು ಸರ್ಕಾರದ ಪ್ರಶ್ನೆ ಅಲ್ಲ. ನಾವು ಅದನ್ನ ಬಾಂಗ್ಲಾದೇಶದ ಕೆಲಸವನ್ನ ಮಾಡಬೇಕು ಡಿಮಾನಿಟೈಸೇಷನ್ ಇಂದ ಅಂತ ಹೇಳಿದವ್ರು ನಾವಲ್ಲ. ಪುಂಗಿ ಹನ್ನೊಂದು ವರ್ಷದಿಂದ ಹೇಳಿ ದಿಲೀಪ್ ಅವರೇ ಚರ್ಚೆ ಹಾಳಾಗದ್ ಬೇಡ, ಅವ್ರು ಉತ್ತರ ಕೇಳೋಣ ಸರ್. ದಯಮಾಡಿ ನನ್ನ ಉತ್ತರ ಕೇಳಿಸ್ಕೊಳ್ಳಿ, ದಯಮಾಡಿ ಅನ್ಸ್ಕೊಳ್ಳಿ ನನ್ನ ಉತ್ತರವನ್ನ. ಆಮೇಲೆ ನೀವು ಪ್ರಶ್ನೆ ಕೇಳಿ, ನಿಮ್ಮ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. ಇವತ್ತು ಬಿಜೆಪಿ ಶಾಸಕರಿರೋ ಕಡೆನೂ ಸಹ ಇದ್ದಾರೆ ರಾಜ್ಯದಲ್ಲಿ, ಕಾಂಗ್ರೆಸ್ ಶಾಸಕರಿರೋ ಕಡೆನೂ ಸಹ ಇದ್ದಾರೆ. ಯಾಕೆ ಅಂತಂದ್ರೆ ಲೋಕಲ್ ಪೊಲೀಸ್ ಸ್ಟೇಷನ್ ಏನಿರುತ್ತೆ ಅವ್ರನ್ನ ಗುರುತಿಸುವಿಕೆ ಮತ್ತು ಬಂಧನವನ್ನು ಮಾಡ್ಬೇಕು. ಆದ್ರೆ ಇಲ್ಲಿರ್ತಕ್ಕಂಥ ಪೊಲೀಸ್ನವ್ರು ಯಾರಾದ್ರೂ ಸಹ ಬಿಜೆಪಿ ಶಾಸಕರ ಮಾತನ್ನ ಕೇಳ್ತಾರ ಸರ್? ಕಾಂಗ್ರೆಸ್ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ ಪೊಲೀಸ್ನವ್ರಿಗೆ ಅಥವಾ ಪೊಲೀಸ್ ಇಲಾಖೆಗೆ, ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಮುಟ್ಟಬೇಡಿ ಅಂತ. ಪೇಪರ್ ನಲ್ಲಿ ಬಂದ್ರು ಸಹ, ನ್ಯೂಸ್ ಮೀಡಿಯಾದಲ್ಲಿ ಬಂದ್ರು ಸಹ ಯಾರು ಸಹ ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಮುಟ್ಟತಕ್ಕಂತ ಕೆಲಸವನ್ನ ಮಾಡ್ತಾ ಇಲ್ಲ. ನಾವು ಗುಜರಾತ್ ಇಂದ ಆಚೆ ಆಗ್ತೋ, ಮಧ್ಯಪ್ರದೇಶದಿಂದ ಆಚೆ ಆಗ್ತೋ, ದೆಹಲಿಯಿಂದ ಆಚೆ ಆಗ್ತಾ ಇದೀವಿ, ರಾಜಸ್ಥಾನದಿಂದ ಆಚೆ ಆಗ್ತಾ ಇದೀವಿ, ಉತ್ತರ ಪ್ರದೇಶದಿಂದ ಆಚೆ ಆಗ್ತಾ ಇದೀವಿ. ಎಲ್ಲೆಲ್ಲಿ ಕಾಂಗ್ರೆಸ್ ಎಲ್ಲೆಲ್ಲಿ ಬಿಜೆಪಿ ಪಕ್ಷ ಆಡಳಿತ ಇದೆಯೋ ಅಲ್ಲಿ ಅಕ್ರಮ ವಲಸಿಗರನ್ನ ಮುಟ್ಟತಕ್ಕಂತ ಅಂದ್ರೆ ಬಿಜೆಪಿ ಶಾಸಕರೇ ಪ್ರೆಷರ್ ಆಗ್ತಾ ಇದ್ದಾರಾ? ಥ್ಯಾಂಕ್ ಯು. ಮತ್ತೊಮ್ಮೆ ಒಪ್ಕೊಂಡಿದ್ದಾರೆ ಬಿಜೆಪಿ ವಕ್ತಾರರು. ಸರ್ಕಾರದ ಅವಧಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಎಲ್ಲರ ಅವಧಿಯಲ್ಲಿ ಆಗಿದೆ. ಅವ್ರಿಗೆ ಅಕ್ರಮವಾಗಿ ಅವ್ರಿಗೆಲ್ಲ ಖರ್ಚುಕೊಳ್ಳೋದು, ಅವ್ರಿಗೆ ಏನು ಬಿಪಿಎಲ್ ಕಾರ್ಡು, ಅವ್ರಿಗೆ ಆಧಾರ್ ಕಾರ್ಡು, ನಮ್ಮ ಅಧಿಕಾರಿಗಳು ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ. ನಿಮ್ಮ ಅವಧಿಯಲ್ಲೂ ಆಗ್ತಾ ಇದೆ. ನಮ್ಮ ಸರ್ಕಾರನೇ ಬಂದಿಲ್ಲ. 3-4 ಲಕ್ಷ ಜನ ಇದ್ದಾರೆ ಅಕ್ರಮ ಬಾಂಗ್ಲಾ ವಲಸಿಗರು. ನಿಮ್ಗೆ ಕೊಡ್ತೀವಿ ಸರ್. ಇಡೀ ದೇಶದಲ್ಲಿ ಕಾಂಗ್ರೆಸ್ ಇರೋದು 2 ರಾಜ್ಯಗಳಲ್ಲಿ, ಅಧಿಕ 3 ರಾಜ್ಯದಲ್ಲಿ, ಎಲ್ಲಾ ಕಡೆನೂ ಬಿಜೆಪಿನೇ ಇರೋದು. ಕಳೆದ 11 ವರ್ಷದ ಕೇಂದ್ರ ಸರ್ಕಾರ ಬಿಜೆಪಿದಿದೆ. 11 ವರ್ಷದಿಂದ ಇವರು ಅಕ್ರಮ ವಲಸಿಗರನ್ನ ಹೊರಗಡೆ ಹಾಕುವಂತ ಕೆಲಸ ಯಾಕೆ ಮಾಡ್ತಾ ಇಲ್ಲ? ಫಸ್ಟ್ ಕ್ವಶನ್. ಎರಡನೇದು, ಈ ನಮ್ಮ ರಾಜ್ಯ ಬಿಟ್ಬಿಡಿ, ಕಾಂಗ್ರೆಸ್ ನಾವು ಎಲ್ಲೂ ಇಲ್ಲ, ಎಲ್ಲಾ ಏನು ರಾಜ್ಯದಲ್ಲಿ ಒಂದೇ ಒಂದು ಲಾಸ್ಟ್ ಪಾಯಿಂಟ್, ಇಡೀ ದೇಶಾದ್ಯಂತ ನಾವೇ 21 ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದೀವಿ ಅಂತಿರಲ್ಲ, 21 ರಾಜ್ಯದಲ್ಲಿ ಯಾಕೆ ಕಲ್ಸಿಲ್ಲ ಸ್ವಾಮಿ? ಅದು ಹಾಳಾಗೋಗ್ಲಿ. ಕರ್ನಾಟಕದಲ್ಲಿ 19 23 ನಿಮ್ದೇ ಅಧಿಕಾರ ಇದ್ರಿ, ನೀವೇ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರು ಇದ್ರು, ಇದೇ ಬೊಮ್ಮಾಯಿ ಅವರು ಗೃಹ ಸಚಿವರಾಗಿದ್ರು, ಯಾಕೆ ಅವ್ರನ್ನ ಒಳಗಡೆ ಹಾಕಿಲ್ಲ? ಕೇವಲ ಈ ಬೂಟಾಟಿಕೆ ನಾಟಕನ ಬಿಜೆಪಿ ನಿಲ್ಲಿಸಬೇಕು. ದಿಲೀಪ್ ಅವರೇ ಉತ್ತರ ತಗೋತೀನಿ. ಬರ್ತೀನಿ, ಒಂದೇ ನಿಮಿಷ ಬರ್ತೀನಿ ಸರ್. ಈಗ ವಿಜಯ್ ಕುಮಾರ್ ಸರ್, ಇಲ್ಲಿ ಹಿಂದುಳಿದವರನ್ನ ಅಥವಾ ಮುಸ್ಲಿಮರನ್ನ ಅಥವಾ ಇಲ್ಲಿ ಬಿಜೆಪಿಗೆ ವೋಟ್ ಹಾಕದೇ ಇರುವವರನ್ನ ಟಾರ್ಗೆಟ್ ಮಾಡುವಂತ ಒಂದು ವ್ಯವಸ್ಥಿತ ಷಡ್ಯಂತ್ರ ನಡೀತಾ ಇದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಸರ್, ನಾನು ಯಾವುದೇ ಪಾರ್ಟಿ ಪರವಾಗಿ ಅಥವಾ ವಿರೋಧವಾಗಿ ಮಾತಾಡಲ್ಲ. ಓಕೆ, ನಾನು ಸಿಸ್ಟಮ್ ಪರವಾಗಿ ಮಾತಾಡೋನು ಯಾವತ್ತೂ. ಆಯ್ತಾ? ವಾಟ್ ಯು ಕಾಲ್ ದಟ್ ಅನ್ವಾಂಟೆಡ್ ಕಮೆಂಟ್ಸ್, ಐ ಡೋಂಟ್ ಲೈಕ್ ಇಟ್. ಯಾಕೆಂತಂದ್ರೆ ನಾವು ವ್ಯವಸ್ಥೆಯಲ್ಲಿ ಏನು ಅವ್ಯವಸ್ಥೆ ಆಗಿದೆ ಇವಾಗ. ಇಷ್ಟೊತ್ತು ಹೇಳ್ತಾರೆ ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ರೋಹಿಂಗ್ಯಾ ಅವರು ಇವತ್ತು ಬಂದಿಲ್ಲ ಬಾಂಗ್ಲಾದೇಶದಲ್ಲಿ, ವೆಸ್ಟ್ ಬೆಂಗಾಲ್ 1970ನೇ ಇಸ್ವಿಲೆ ಕಮ್ಯುನಿಸ್ಟ್ನವ್ರು ಇದ್ದಾಗ್ಲೇ ಆಗ್ಲೇ ಬಂದು ಸೇರ್ಕೊಂಡ್ರು. ನಾನ್ ಕಲ್ಕಟ್ಟಾಲ್ 1 ವರ್ಷ ಕೆಲಸ ಮಾಡಿದ್ದೀನಿ, ಆಗ್ಲೂ ನೋಡಿದ್ದೀನಿ. ಸುಮಾರು ಹೆಚ್ಚು ಕಮ್ಮಿ ಆಗ್ಲಿಂದನೇ 7.5 ಲಕ್ಷ ಜನ ಇದ್ರು. ಅದೇ ಸೆನ್ಸಸ್ ಇದೆ ಅಲ್ಲಿ. ಆಮೇಲೆ ಸೆನ್ಸಸ್ಗೂ ಸರ್ವೆಗೂ ವ್ಯತ್ಯಾಸ ಇದೆ. ಸರ್ವೆ ಆಮೇಲೆ ಇದು ರಿವಿಷನ್, 3ಕ್ಕೂ ವ್ಯತ್ಯಾಸಗಳಿದೆ. ಈ ರಿವಿಷನ್ ಮಾಡ್ತಾ ಇರೋದ್ರಿಂದ ಇದರಲ್ಲಿ ನೀವು ರಿವಿಷನ್ ನಾವು 5 ವರ್ಷಕ್ಕೊಂದ್ಸರಿ ರಿವಿಷನ್ ಮಾಡಿದ್ರೆ ಮಧ್ಯದಲ್ಲಿ ಆಗುವ ವ್ಯತ್ಯಾಸಗಳಿಗೆ ಯಾರು ಹೊಣೆ ಆಗ್ತಾರೆ? 5 ವರ್ಷ ಸೆನ್ಸಸ್ ಆದ್ರೆ ಅದು ಬೇರೆ ತರ. ನೀವು ಈ ಎಲ್ಲ ವೋಟರ್ ಲಿಸ್ಟ್ ಅಲ್ಲಿ ನೀವು 5 ವರ್ಷಕ್ಕೊಂದ್ಸರಿ ಮಾಡಿ, ನನ್ನ ಮನೆಯಿಂದ 10 ಜನ ಸತ್ತು ಹೋಗ್ತಾರೆ, ಇಲ್ಲ 10 ಜನ ಪರದೇಶಕ್ಕೆ ಹೋಗಿರ್ತಾರೆ, ಅವ್ರು ವೋಟರ್ ಲಿಸ್ಟ್ ಅಲ್ಲಿ ಇದ್ದೇ ಇರ್ತಾರೆ. ಅದು ರಿವಿಷನ್ ಹೆಂಗಾಗುತ್ತದು? ಎವ್ರಿ ಇಯರ್ ಮಾಡ್ತಿರಲ್ಲ, ಎವ್ರಿ ಇಯರ್. ಒಂದ್ ನಿಮಿಷ, ಈ ರಿವಿಷನ್ ಅನ್ನ ಪ್ರತಿ ವರ್ಷ ಮಾಡ್ತಾರೆ.
ಪ್ರತಿ ವರ್ಷ ಮಾಡಿದಾಗ ಪರಿಷ್ಕರಣೆ ಹೇಳ್ತಾ ಒಂದು ನಿಮಿಷ ಇದ್ದೀರಾ? ಪರಿಷ್ಕರಣೆ ಯಾಕೆ ಮಾಡಿಲ್ಲ ಅಂದ್ರೆ ಇದು ಬಿಹಾರಲ್ಲಿ 65 ಲಕ್ಷ ಸರ್, ಅವ್ರು complete ಮಾಡ್ಬಿಡಿ ಸರ್. 65 ಲಕ್ಷವನ್ನ ನೀವು ಇನ್ನು ಒಂದೇ ಸರಿ ಯಾಕೆ ಡಿಲೀಟ್ ಮಾಡಿದ್ರಿ? Correct. ಅಂದ್ರೆ ಅದೇ. ನೀವು ಡಿಲೀಟ್ ಆಗಿದ್ದವ್ರನ್ನ ವೋಟ್ ಹಾಕ್ಸ್ಕೊಂಡಿದ್ದೀರಿ. ಸರ್ ಸರ್, ಅಲ್ಲ, delete ಬಿಹಾರದಲ್ಲಿ ಒಬ್ರು ಬರ್ಲಿಲ್ಲ, ನಿಮಿಷ. ಓಟ್ಗೆ ಹೋಗ್ಲಿಲ್ಲ, ನಾನು ಓಟ್ ಡಿಲೀಟ್ ಆಗಿದೆ ಅಂತ ಒಬ್ರು ಬರ್ಲಿಲ್ಲ. ಒಂದು ನಿಮಿಷ. ಯಾಕೆ ಅಂತಂದ್ರೆ Okay. ಒಂದು ಲಾಸ್ಟ್ ಏನು ಚುನಾವಣೆಗೆ ಬಿಹಾರ ಇನ್ನೊಂದು ವಾರ ಸೋಲಿಗೆ 10 days ಇರುವಂತ ಇದೇ ಸಂದರ್ಭದಲ್ಲಿ ಕಾರಣ ನೀವು ಮತದಾರರನ್ನ ಡಿಲೀಟ್ ಮಾಡಿದ್ರೆ delete ಓಟು ಮಾಡಿ ಆಪ್ಷನ್ ಇಲ್ಲ. ಅಂತ ಚೆನ್ನಾಗಿ ಎಲೆಕ್ಷನ್ ಕಮಿಷನ್ ಕಾಂಗ್ರೆಸ್ ಮಾಡಲ್ಲ ಈ ಕೆಲಸನ. ಚೀಮಾರಿ ಹಾಕಿದ ನಂತರ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ಗೆ ಚೀಮಾರಿ ಹಾಕ್ತು. ನೀವು ಆಧಾರ್ ಕಾರ್ಡ್, ನೀವು ಈ ದೇಶದ ಪೌರತ್ವವನ್ನು ಮಾಡೋ ಸಂಸ್ಥೆ ಅಲ್ಲ. ನೀವು ಆಧಾರ್ ಕಾರ್ಡ್ ಅನ್ನ ಈ ಕೇಂದ್ರ ಸರ್ಕಾರ ಕೊಟ್ಟಿದೆ, ಅದನ್ನ ಕನ್ಸಿಡರ್ ಮಾಡಿ ಅಂತ ಹೇಳಿ. ಅದಕ್ಕೆ ಮೊದಲು ಚುನಾವಣಾ ಆಯೋಗ ಏನಂತ ಕೇಳ್ತಿತ್ತು? ಚುನಾವಣಾ ಆಯೋಗಕ್ಕೆ ಈ ದೇಶದ ಪೌರತ್ವವನ್ನು ಚೆಕ್ ಮಾಡೋ ಪವರ್ ಕೊಟ್ಟವ್ರು ಯಾರು ಅಂದ್ರೆ ಬಿಜೆಪಿ. ನಮ್ಮ ಯಾರು ಸರ್ ಹೇಳಿದ್ದು ಪೌರತ್ವವನ್ನು check ಮಾಡ್ತಿದ್ದಾರೆ ಅಂತ? ಚೀಫ್ ಎಲೆಕ್ಷನ್ ಕಮಿಷನ್ ಮುಖಾಂತರ ಮಾಡಿಸ್ತವ್ರೆ. Yes. ಅದಕ್ಕೆ ಹೇಳಿದ್ದು Okay, ಗುಲಾಮರು. ಬರ್ತೀನಿ. ಈ ಚೀಫ್ ಎಲೆಕ್ಷನ್ ಕಮಿಷನ್